ಮತ್ತೊಂದು ಸುತ್ತಿನ ಸುಂಕ ದಾಳಿ ಆರಂಭಿಸಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಾಹನಗಳ ಆಮದಿನ ಮೇಲೆ 25% ಸುಂಕ ವಿಧಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಇದು ಭಾರತ ಸೇರಿದಂತೆ ಅಮೆರಿಕದ ಜೊತೆ ವ್ಯಾಪಾರ ಸಂಬಂಧ ಹೊಂದಿರುವ ದೇಶಗಳಲ್ಲಿ ಗೊಂದಲ ಮತ್ತು ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡಿದೆ. ಈ ಹಿಂದೆಯೇ ಘೋಷಿಸಿದಂತೆ ಈ ಸುಂಕವು ಏಪ್ರಿಲ್ 2ರಿಂದ ಜಾರಿಗೆ ಬರಲಿದೆ. ಏಪ್ರಿಲ್ 2 ಅಮೆರಿಕದ ವಿಮೋಚನಾ ದಿನ ಅಂತ ಟ್ರಂಪ್ ಘೋಷಿಸಿದ್ದು, ಅದೇ ದಿನದಂದು ಹೆಚ್ಚುವರಿ ಸುಂಕ ಆದೇಶ ಅನುಷ್ಠಾನಗೊಳ್ಳಲಿದೆ. ವಿದೇಶಿ ನಿರ್ಮಿತ ಕಾರುಗಳು ಮತ್ತು ಲಘು ಟ್ರಕ್ಗಳ ಮೇಲೆ ಈ ಸುಂಕ ಪರಿಣಾಮ ಬೀರಲಿದೆ. ಈಗಾಗಲೇ ಇಂತಹ ಸರಕುಗಳ ಮೇಲೆ ಸುಂಕ ವಿಧಿಸಲಾಗ್ತಾ ಇತ್ತು. ಆದರೆ ಈಗ ಸುಂಕದ ಮೊತ್ತ ಹೆಚ್ಚಳವಾದಂತಾಗಿದೆ. ಅಮೆರಿಕದಲ್ಲಿ ತಯಾರಾಗದ ಎಲ್ಲಾ ಕಾರುಗಳಿಗೂ ನಾವು 25% ಸುಂಕ ವಿಧಿಸ್ತಾ ಇದ್ದೀವಿ. ಈ ಕಾರುಗಳನ್ನು ಅಮೆರಿಕದಲ್ಲೇ ತಯಾರಿಸಿದ್ರೆ ಅದಕ್ಕೆ ಸುಂಕವಿರೋದಿಲ್ಲ ಅಂತ ಟ್ರಂಪ್ ಶ್ವೇತಭವನದಲ್ಲಿ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಟ್ರಂಪ್ ಅವರು ಯುಎಸ್ನ ಪ್ರಮುಖ ವ್ಯಾಪಾರ ಪಾಲುದಾರರಾದ ಕೆನಡಾ, ಮೆಕ್ಸಿಕೋ ಮತ್ತು ಚೀನಾದಿಂದ ಆಮದಾಗುವ ವಸ್ತುಗಳ ಮೇಲೆ ಸುಂಕ ವಿಧಿಸುವ ಮೂಲಕ ವ್ಯಾಪಾರ ಸಮರಕ್ಕೆ ನಾಂದಿ ಹಾಡಿದ್ದಾರೆ. ಜೊತೆಗೆ ಉಕ್ಕು ಮತ್ತು ಅಲ್ಯೂಮಿನಿಯಂ ಆಮದಿನ ಮೇಲೂ ಕೂಡ 25% ಸುಂಕವನ್ನ ವಿಧಿಸಿದ್ದಾರೆ. ಈಗ ಸೆಡಾನ್ಗಳು, ಎಸ್ಯುವಿಗಳು, ಕ್ರಾಸ್ ಓವರ್ಗಳು, ಮಿನಿ ವ್ಯಾನ್ಗಳು, ಸರಕು ವ್ಯಾನ್ಗಳು ಮತ್ತು ಲಘು ಟ್ರಕ್ಗಳು ಮುಂತಾದ ಆಮದು ಮಾಡಲಾದ ಪ್ರಯಾಣಿಕ ವಾಹನಗಳು ಹಾಗೂ ಎಂಜಿನ್ಗಳು, ಟ್ರಾನ್ಸ್ಮಿಷನ್ಗಳು, ಪವರ್ ಟ್ರೈನ್ ಭಾಗಗಳು ಮತ್ತು ವಿದ್ಯುತ್ ಘಟಕಗಳಂತಹ ಪ್ರಮುಖ ಆಟೋಮೊಬೈಲ್ ಬಿಡಿ ಭಾಗಗಳಿಗೆ 25% ಸುಂಕ ಅನ್ವಯವಾಗುತ್ತೆ ಅಂತ ಶ್ವೇತಭವನ ಸ್ಪಷ್ಟಪಡಿಸಿದೆ. ಅಗತ್ಯವಿದ್ದರೆ ಹೆಚ್ಚುವರಿ ಬಿಡಿ ಭಾಗಗಳಿಗೂ ಸುಂಕ ವಿಧಿಸಲಾಗುತ್ತೆ ಅಂತಾನೂ ತಿಳಿಸಿದೆ. ಸರ್ಕಾರದ ಆದಾಯವನ್ನು ಹೆಚ್ಚಿಸಲು, ಅಮೆರಿಕದ ಕೈಗಾರಿಕೆಗಳನ್ನ ಪುನರುಜ್ಜೀವನಗೊಳಿಸಲು ಮತ್ತು ಅಮೆರಿಕದ ಹಾದಿಗೆ ಇತರೆ ದೇಶಗಳನ್ನ ತರುವ ನಿಟ್ಟಿನಲ್ಲಿ ಈ ಸುಂಕ ವಿಧಿಸಲಾಗ್ತಾ ಇದೆ ಅಂತ ಟ್ರಂಪ್ ಆಡಳಿತ ಹೇಳಿದೆ. ಆದರೆ ಆಮದು ಮಾಡಲಾಗುವ ಕಾರುಗಳ ಮೇಲೆ ಸುಂಕ ವಿಧಿಸೋದು ಅಮೆರಿಕದ ಮಿತ್ರ ರಾಷ್ಟ್ರಗಳಾದ ಜಪಾನ್, ದಕ್ಷಿಣ ಕೊರಿಯಾ, ಕೆನಡಾ, ಮೆಕ್ಸಿಕೋ ಮತ್ತು ಜರ್ಮನಿಯಂತಹ ದೇಶಗಳ ಮೇಲೂ ಪ್ರತಿಕೂಲ ಪರಿಣಾಮ ಬೀರಲಿದ್ದು, ಈ ದೇಶಗಳೊಂದಿಗಿನ ಸಂಬಂಧಗಳು ಹದಗೆಡುವ ಸಾಧ್ಯತೆ ಇದೆ. ಟ್ರಂಪ್ ವಾಹನ ಸುಂಕಕ್ಕೆ ಕೆನಡಾ ಪ್ರತಿಕ್ರಿಯೆ. ಕಾರುಗಳು ಮತ್ತು ಬಿಡಿ ಭಾಗಗಳ ಮೇಲಿನ ಟ್ರಂಪ್ ಸುಂಕಕ್ಕೆ ಪ್ರತಿಕ್ರಿಯಿಸಿದ ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನೆ, ಕೆನಡಾ ಶೀಘ್ರದಲ್ಲಿಯೇ ಅಮೆರಿಕದ ವಿರುದ್ಧ ಪ್ರತೀಕಾರದ ಸುಂಕ ವಿಧಿಸಲಿದೆ ಎಂದಿದ್ದಾರೆ. ಟ್ರಂಪ್ ಅವರ ಕ್ರಮವು ನೇರ ದಾಳಿ ಅಂತ ಬಣ್ಣಿಸಿರುವ ಕಾರ್ನೆ, ಸದ್ಯದಲ್ಲಿಯೇ ಸಂಪುಟ ಸಭೆ ಕರೆದು ಮುಂದಿನ ನಿರ್ಧಾರ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ನಾವು ನಮ್ಮ ಕಾರ್ಮಿಕರನ್ನ, ನಮ್ಮ ಕಂಪನಿಗಳನ್ನ, ನಮ್ಮ ದೇಶವನ್ನ ರಕ್ಷಿಸ್ತೀವಿ. ಎಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯ ಮಾಡ್ತೀವಿ ಅಂತಾನೂ ಹೇಳಿದ್ದಾರೆ.